ಆ ಸಾರಂಗು ಇಷ್ಟೊಂದು ಮನೋಹರವಾಗಿರುವುದು ಸ್ವಾಮಿ. ಸೀತಾ, ಆಲಿಸು ನೀಲಾಬ್ಜನೆ ನಯನ ವನವಿರಾಜಮಾನನೆ, ಆಲಿಸು ನೀಲಾಬ್ಜನೆ ನಯನ ವನವಿರಾಜಮಾನನೆ, ಆಲಿಸು ಕಾಂತನೆ ಮೃಗವಿದ ನೀ ತಂದು ಕೊಟ್ಟರೆ, ಕಾಂತನೆ ಮೃಗವಿದ ನೀ ತಂದು ಕೊಟ್ಟರೆ ಸಂತೋಷದಿಂದಿರುವೆ ವನವಿರಾಜಮಾನನೆ, ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ, ಆಲಿಸು ಆಲಿಸು ಆಲಿಸು. ಸ್ವಾಮಿ, ಸೀತಾ, ಆ ಸಾರಂಗನ್ನು ನೋಡಿ ಅದನ್ನು ನನಗೆ ಹಿಡಿದು ಕೊಡಿ, ಅದರೊಡನೆ ಆಟ ಮಾಡಿಕೊಂಡು ಸಂತೋಷದ ಕಾಲವನ್ನು ಕಳೆಯುತ್ತೇನೆ. ಸೀತಾ, ಸ್ವಾಮಿ, ಇಂತಹ ಸಾರಂಗವನ್ನು ಎಲ್ಲಿಯಾದರೂ ನೋಡಿದ್ದೀಯಾ? ಸೀತಾ, ಮಾಯ ಮೃಗವನಿದ ನೋಡಿ ಬಯಸುವೆ ಏಕೆ ಇದ, ಮಾಯ ಮೃಗವನಿದ. ಸೀತಾ, ಮೃಗವನಿದ ನೋಡಿ ಬಯಸುವೆ ಇದ, ಮಾಯ ಮೃಗವನಿದ. ಸೀತಾ, ದಾನವ ಮಾಯೇ ಸೀತಾ, 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 ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ಮಾಯೆ ಪ್ರೇಮ ಜಾಯೆ, ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ದಾನವ ಮಾಯೆ ಪ್ರೇಮ ಜಾಯೆ, ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ, ನಿಜವನರುಹುವೆ ತಿಳಿಯೈದ, ನಿಜವನರುಹುವೆ ತಿಳಿಯೈದ, ನಿಜವನು ಅರುಹುವೆ ತಿಳಿಯೈದ. ನಿಜವನು ಅರುಹುವೆ ತಿಳಿಯೈದ, ನವನೀರಿದ ನೋಡಿ ಬಯಸುವೆ ಏಕೆ ಇದ, ಮಾಯ ಮೃಗವನಿದ ಮೃಗವನಿದ ಮೃಗವನಿದ. ಸೀತಾ, ಸ್ವಾಮಿ, ಇಂತಹ ಸಾರಂಗವನ್ನು ನೀನು ಈ ಪ್ರದೇಶದಲ್ಲಿ ಎಂದಾದರೂ ನೋಡಿರುವೆಯಾ? ಇದು ಮಾಯಾಮೃಗವಾಗಿರಬಹುದು, ಆಲೋಚಿಸಿ ನೋಡು. ಪ್ರಾಣೇಶ್ವರ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿ ನೆಲೆಸಿರುವುದು. ಅದನ್ನು ಹಿಡಿದು ಕೊಡಿ, ಅದರೊಡನೆ ಆಟವಾಡಿಕೊಂಡು ಸಂತೋಷದ ಕಾಲವನ್ನು ಕಳೆಯುತ್ತೆ. ಬೇಡ ಸೀತಾ, ನಾವು ಹಿಂದೆ ಶೂರ್ಪಣಖಾದೇವಿಗೆ ಅವಮಾನ ಮಾಡಿ ಕಳಿಸಿದ್ದೆವು. ದಾನವರು ಈ ರೀತಿ ನಮ್ಮನ್ನು ವಂಚಿಸಲು ಪ್ರಯತ್ನಿಸಿರಬಹುದು.
ಚಿಂತಿಸಿ ನೋಡು. ಇದು ಮಾಯಾಮೃಗವು. ಚಂದ್ರನಲ್ಲಿರುವ ಹೇಮ ಸಾರಂಗಂ ಬೇಕಾದರೂ ತಂದು ಕೊಡುವೆನು. ಈ ಮೃಗವನ್ನು ಬಯಸಬೇಡ ಸೀತಾ. ಸರಿ ಸರಿ, ಕಾಡಿನಲ್ಲಿ ಬಯಸಿದ ಈ ಮೃಗವನ್ನೇ ತಂದು ಕೊಡಲಾರದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರೇನು? ಸ್ವಾಮಿ, ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ, ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಮುಟ್ಟುವುದೇ ಇಲ್ಲ. ಈ ಅಲ್ಪವಾದ ವಿಚಾರಕ್ಕೆ ಇಷ್ಟೊಂದು ದುಡುಕು ನಿರ್ಧಾರವೇ? ಬೇಡ ಸೀತಾ. ಲಕ್ಷ್ಮಣ, ಕರೆದಿರಾ? ಸೀತೆಯು ಈ ಸಾರಂಗವನ್ನು ಬಯಸುತ್ತಿರುವಳು. ನಾನು ಅದನ್ನು ಹೋಗಿ ಹಿಡಿದು ತರುವೆನು. ನೀನು ಜಾಗೃತಿಯಿಂದ ನೋಡಿಕೊಂಡಿರು. ನಾನೇ ಹಿಡಿದು ತರುತ್ತೇನೆ ಅಣ್ಣ. ಇಲ್ಲ ಲಕ್ಷ್ಮಣ, ಸತಿಯ ಬಯಕೆಯನ್ನು ಈಡೇರಿಸಬೇಕಾದ್ದು ಪತಿಯ ಕರ್ತವ್ಯ. ನೀನು ಇಲ್ಲಿಯೇ ಇದ್ದು ಸೀತೆಯನ್ನು ಜಾಗೃತಿಕದಿಂದ ನೋಡಿಕೊಂಡಿರು. ಅದು ನಿಜವಾದ ಮೃಗವಾಗಿದ್ದರೆ ಹಿಡಿದು ತರುತ್ತೇನೆ, ಇಲ್ಲ ಮಾಯಾ ಮೃಗವಾಗಿದ್ದರೆ ಕೊಂದು ಬರುತ್ತೇನೆ. ಎಲ್ಲಿಗೆ ಹೋಗುವೆ ನಿಲ್ಲು ಕುಲ ಮೃಗವೇ, ಎಲ್ಲಿಗೆ ಹೋಗುವೆ ನಿಲ್ಲು ಕುಲ ಮೃಗವೇ, ನಡಗಿ ಸಲ್ಲ ನಡಗಿಬೇ. ಲಕ್ಷ್ಮಣ, ಲಕ್ಷ್ಮಣ, ಅದು ಅಲ್ಲಿ ಕೇಳಿದೆಯಾ? ನಿಮ್ಮಣ್ಣನ ಆರ್ತಧ್ವನಿಯಿಂದ ಕೇಳಿ ಬರುತ್ತಿರೋದು. ಅವರಿಗೆ ಯಾವ ಅಪಾಯವೂ ಸಂಭವಿಸಿತು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಆರ್ತಧ್ವನಿಯನ್ನು ಕೇಳಿ ಬಂತು, ಆದರೆ ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ನೀವು ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ನನ್ನ ಸ್ವಾಮಿ ಆರ್ತಧ್ವನಿಯನ್ನು ಕೇಳಿ ನಾನು ಹೇಗೆ ಧೈರ್ಯದಿಂದಿರಲಿ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಇದೇನಮ್ಮ ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೇ? ಅಲ್ಲದೆ ನನ್ನ ಅಣ್ಣನಾದ ಶ್ರೀರಾಮಚಂದ್ರನಲ್ಲಿ ಧನುರ್ಬಾಣುಗಳಿರು ತಾಯಿ. ಚಿಂತಿಸಬೇಡಿ ತಾಯಿ, ಧೈರ್ಯದಿಂದಿರಿ. ಲಕ್ಷ್ಮಣ, ನಾನು ಇಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದ ಮೇಲೆ ನನ್ನ ಸ್ವಾಮಿಯ ಸಮಯದಲ್ಲಿ ನನ್ನ ಮಾನ ಹರಣ ಮಾಡಲಿಕ್ಕೆ ಕಾಸಿದ ಸರಳಿನ ತರದಿ ಕಂಡ ಯುಗವಂ ಹಿರಿಯುತ್ತೀಪ. ಈ ಪುರುಷೋಕ್ತಿಯಂ ಕೇಳಿ, ಈ ಪುರುಷೋಕ್ತಿಯಂ ಕೇಳಿ ಒಮ್ಮೆಗೆ ಹರಳಂ ಹೋಗಿಲ್ಲ ಮಗದ ಕಠಿಣ ಮನೆಂದೋ. ಅಮ್ಮ, ಏನು ಹೇಳಿದೆ ತಾಯಿ? ನಿಮ್ಮ ಬಾಯಿಂದ ಇಂತಹ ಮಾತುಗಳೇ ತಾಯಿ. ನಾನು ನಿಮ್ಮನ್ನು ನನ್ನ ಎತ್ತ ತಾಯಿಯಾದ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದೆ ತಾಯಿ. ಹಾಗಲಮ್ಮ, ಹಾಗಲಿ. ಅಣ್ಣನ ಆಜ್ಞೆಯ ಮೀರಿದ ಅಪರಾಧವು ಬಂದರೂ ಬರಲಿ ತಾಯಿ. ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ಈ ದಂಡಕ ಅರಣ್ಯದಲ್ಲಿ ಅನೇಕ ರಾಕ್ಷಸರ ಮಾಯೆಯರು ಅಧಿಕವಾಗಿರುವುದು. ಆದ್ದರಿಂದ ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರುತ್ತೇನೆ. ನಾನಾಗಲಿ ನನ್ನ ಅಣ್ಣನಾಗಲಿ ಬರುವವರೆಗೂ ಈ ಸಪ್ತ ಗೆರೆಗಳನ್ನು ದಾಟಿ ಹೊರಗೆ ಬರಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ. ವನಸ್ಥಳಗಳಿರ ತರುಲತೆಗಳಿರ
ರೊಚ್ಚಂಗಳಿರ ತಲೆ ಕಾಯುವದೆಮ್ಮ ಸೀತಾಮಾತೆಯ ಸೀತಾಮಾತೆಯ. ಹೇಳೆ ಪಶು ಪಕ್ಷಿಗಳೇ, ನಮ್ಮ ತಾಯಿಯನ್ನು ನಾವು ಬರುವವರೆಗೂ ನೀವು ಜಾಗೃತಿಯಿಂದ ನೋಡಿಕೊಳ್ಳಿ. ಶಂಭೋ ಮಹಾದೇವ ಮಹಾದೇವ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಭದ್ರೇ, ನಿನಗೆ ಮಂಗಳವಾರ. ಪೂಜ್ಯರೇ, ನಾವಾದರೂ ಬಹಳ ದೂರದಿಂದ ಹಸಿದು ಬಳಲಿ ಬಾಯಾರಿ ಬಂದಿರುವುದು. ಉದರ ಪೋಷಣೆಗೋಸ್ಕರವಾಗಿ ಏನಾದರೂ ಆಹಾರವಿದ್ದರೆ ನೀಡು ಭದ್ರೇ. ಪೂಜ್ಯರೇ, ನಿಮ್ಮನ್ನು ಸತ್ಕರಿಸಲು ನನ್ನ ಸ್ವಾಮಿ ಆಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಲ್ಲ. ಅವರು ಬಂದ ನಂತರ ನಾವು ನಿಮ್ಮನ್ನು ಸತ್ಕರಿಸುತ್ತೀವಿ. ಕ್ಷಣ ಕಾಲ ವಿಶ್ರಮಿಸಿಕೊಳ್ಳಿ. ಹಾಗೆ ಆಗ. ಆಹಾ, ಸೀತಾ ಸೀತಾ, ನೀನೆಂತಹ ಸೌಂದರ್ಯವತಿ. ಆಹಾ, ಅಬ್ಬಾ ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಶಕ್ತಿಗೆ. ಲೋಕವೇ ಅಚ್ಚರಿ ಪಡುವಂತಹ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಲ್ಲ. ಸೀತಾ, ನಿನ್ನ ಸೌಂದರ್ಯ ಇಂತಹ ಸೌಂದರ್ಯ. ಈ ನಿನ್ನ ಸೌಂದರ್ಯವನ್ನು ನೋಡಲು ತಾನೇ ಆ ನನ್ನ ಪರಮವೈದ ಹರಿಯ ಸಹಸ್ರ ನೇತ್ರಗಳಿಂದ ನೋಡತಕ್ಕಂತಹ ಸುಂದರ ಸೌಂದರ್ಯವೇ ಹೌದು. ನಿನ್ನ ಸೌಂದರ್ಯಕ್ಕೆ ಬೆರಗಾದ ನಾನು ಅಂದು ಜನಕರಾಜನ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಮುಗ್ಗರಿಸಿದಾಗ ಒಪ್ಪರಿಗೆ ಮೇಲ್ಕುಳಿತು ಕರತಾಳ ಮಾಡಿ ನಕ್ಕೆಯಲ್ಲವೇ. ಆ ತುಂಬಿದ ಸಭೆಯಲ್ಲಿ ನನಗಾದ ಅವಮಾನ ಸಹಸ್ರ ಖಡ್ಗಗಳಲ್ಲಿ ಏಕಕಾಲದಲ್ಲಿ ನಾಡಿದಂತೆ ಭಾಸವಾದ. ಇನ್ನು ನನ್ನ ತಂಗಿ ಶೂರ್ಪಣಖ ಆಕೆ ಕಿವಿ ಮೂಗುಗಳನ್ನು ಛೇದಿಸಿ ಅಪಮಾನ ಮಾಡಿರುವುದನ್ನು ನೆನೆಸಿಕೊಂಡರೆ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ಇವರೆಲ್ಲರ ಸೇಡಿಗೋಸ್ಕರವಾಗಿ ಇಂದು ನನ್ನ ಮಾವನಾದ ಮಾರೀಚನನ್ನು ಆ ರಾಮ ಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಇರಲಿ, ಏನು ಇದೇನು ಅಪಶಕುನ. ಹಾಗೆ ವೃದ್ಧಾಜಿಗಳೆಲ್ಲವೂ ಚೇತರಿಸುತ್ತಿವೆ, ಕಣ್ಣುಗಳು ತಿರುಗುತ್ತಿರುವು, ಕೈಕಾಲುಗಳು ಕಂಪಿಸುತ್ತಿರುವು. ಮಶಣ ವಿರುದ್ಧವೇ ಪ್ರವೃತ್ತವಾದಂತೆ ಭಾಷವಾಗುತ್ತಿರುವುದಲ್ಲ. ಛೇ, ಏನು ದೋಷಕಂಠ ರಾವಣನಿಗೆ ಶಕುನಗಳವೇ. ಇರಲಿ, ಬೇಡ ಆದರೂ ಬಹಳವಾಗಿದೆ. ಆತನು ಬರುವುದರೊಳಗಾಗಿ ಈಕೆಯನ್ನು ಅಪಹರಿಸಿಕೊಂಡು ಹೋಗಿ ನನ್ನ ಶೋಕವನದಲ್ಲಿರಿಸಿ ಬಹುದಿನದ ಬಯಕೆಯನ್ನು ತೀರಿಸಿಕೊಡುವೆನು. ಹಾ, ತಾಳಲಾರೆ ತಾಳಲಾರೆ, ಬೇಗ ಬಾ ಭದ್ರೆ, ಬೇಗ ಬಾ. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ಭಿಕ್ಷೆಯನ್ನು ನೀಡು ಭದ್ರೆ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಎಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ, ಅದನ್ನು ನಾನು ದಾಟಿ ಬರುವಂತಿಲ್ಲ. ಏನು, ನನ್ನಂಥ ಯತಿಗಳಿಗೂ ಸಪ್ತಋಷಿಗಳ ಆಜ್ಞೆ? ಭದ್ರೆ, ನನಗೆ ನಿಲ್ಲಲು ತ್ರಾಣವಿಲ್ಲ. ನಾನೊಂದು ವೇಳೆ ಹಸುವಿನ ತಾಪದಿಂದ ಈ ನಿನ್ನ ಕುಟೀರದ ಬಳಿಯಲ್ಲಿ ಸತ್ತಿದ್ದೆ ಆದರೆ ನಿನಗೆ ಬ್ರಹ್ಮೋತ್ತರ ದೋಷವು ಪ್ರಾಪ್ತವಾಗು. ನೀನಾಗೆ ಬಳಿಗೆ ಬಂದು ಭಕ್ಷ್ಯ ನೀಡುವೆಯೋ ಇಲ್ಲ ನಿನಗೆ ಘೋರತರವಾದ ಕೋಪಿಸಲಾಗದು. ಇದು ಬಳಿಗೆ ಬಂದು ಭಿಕ್ಷೆಯನ್ನು ನೀಡು. ಇನ್ನು ಸಮೀಪಕ್ಕೆ ಬಾ, ಇನ್ನೂ ಸಮೀಪಕ್ಕೆ ಬಾ, ಇನ್ನೂ ಸಮೀಪಕ್ಕೆ ಬಾ, ಇನ್ನೂ ಸಮೀಪಕ್ಕೆ ಬಾ. ಇದೋ ನೋಡು ಪೌಲಸ್ಯ ವಂಶ ಕಲಸೋಂಬುದಿ ಚಂದ್ರನ. ಇದೋ ನೋಡು ದಾನವೇಂದ್ರನ. ಇದೋ ನೋಡು ಮನ್ಮಥಾಂಗನ. ಇದೋ ನೋಡು ಹರಿರಾಯರ ಗಂಡನ. ಇದೋ ನೋಡು ರಾವಣ ಸಾರ್ವಭೌಮನ. ನೋಡೇ ಜಾನಕಿ, ನಡೆ ನನ್ನ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ರಾಮಚಂದ್ರ, ಪ್ರಾಣೇಶ್ವರ, ನಿಮ್ಮ ಮಾತನ್ನು ಕೇಳದೆ ನಾನು
ಕೆಟ್ಟನಲ್ಲ, ನಾನು ಕೆಟ್ಟನಲ್ಲ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ಈ ಕಾನನದಲ್ಲಿ ನನ್ನನ್ನು ರಕ್ಷಿಸಿ ಕಾಪಾಡುವರಾರು ಇಲ್ಲವೇ? ಮಾವನವರಾದ ದಶರಥ ಮಹಾರಾಜರೇ, ನೀವಾದರೂ ಬಂದು ನನ್ನನ್ನು ರಕ್ಷಿಸಿ ಕಾಪಾಡಬಾರದೆ? ನನ್ನನ್ನು ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ. ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಅಯ್ಯ, ನಾನು ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಸ್ವಾಮಿ ಇಲ್ಲದ ಸಮಯದಲ್ಲಿ ಈ ದುರುಡನು ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು, ನೀನಾದರೂ ನನ್ನನ್ನು ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿಯಜ್ಜೆ, ನೀನು ಯಾರು? ನೀನು ಏತಕ್ಕಾಗಿ ನೀನು ಬಂದಿರುವೆ? ಮೊದಲು ನೀನು ಯಾರೆಂದು ಹೇಳು. ನಾನು ದಶಕಂಠ ರಾವಣ. ನೀನು ಯಾರು? ಮೊದಲು ಮಗಳು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಅತಿ ಬಲಶಾಲಿ ಎಂದು ಕೇಳಿದ್ದೆನು. ಈತನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲೋ ಜಟಾಯು, ಶಕ್ತಿಯಲ್ಲಿ ನಮ್ಮಿಬ್ಬರು ಸಮಬಲಶಾಲಿಗಳೇ. ಆದುದರಿಂದ ನಮ್ಮ ನಮ್ಮ ಜೀವದ ನೆಲೆ ಎಲ್ಲಿರುವುದೆಂದು ಅರಿತು ಯುದ್ಧ ಮಾಡುವುದು ಸೂಕ್ತವಲ್ಲವೇ? ಆದುದರಿಂದ ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ ನನ್ನ ಜೀವನದ ನೆಲೆ ನನ್ನ ಎಡಗಾಲ ಅಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆಯಲ್ಲಿರುವುದು. ನನ್ನ ಜೀವದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಸರಿ, ಹಾಗಾದ ಸಿದ್ಧರಾಗು, ಯುದ್ಧಕ್ಕೆ ಸಿದ್ಧರಾಗು. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷ ರಾಜನಿಗೆ ಈ ಉಸ್ತಿ ಉಂಟಾಯಿತೆ. ಇರಲಿ, ನಾನು ಪತಿವ್ರತೆಯಾಗಿದ್ದೆ ನಿಜವಾಗಿದ್ದ ಪಕ್ಷದಲ್ಲಿ ಈ ಸಂಗತಿಯು ನನ್ನ ಸ್ವಾಮಿಗೆ ತಿಳಿಯುವ ತನಕ ಏನಿನ ಪ್ರಾಣ ಪಕ್ಷಿಯು ಹಾರಿ ಹೋಗದಿರಲಿ, ಏನಿನ ಪ್ರಾಣ ಪಕ್ಷಿಯು ಹಾರಿ ಹೋಗದಿರಲಿ. ಜಾನಕಿ, ನಡೆ, ನನ್ನ ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ನಡೆ ನನ್ನ ರಂಗಾನಗರಕ್ಕೆ. ಈ ತ್ರಿಲೋಕದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ರಾಮಚಂದ್ರ, ಪ್ರಾಣೇಶ್ವರ. ಲಕ್ಷ್ಮಣ, ಅಣ್ಣ, ಸೀತೆಯೋರ್ವಳನ್ನೇ ಬಿಟ್ಟು ಏತಕ್ಕಾಗಿ ಬಂದೆ? ನಾನು ಹೇಳಿರಲಿಲ್ಲವೇ ಸೀತೆಯೋರ್ವಳನ್ನೇ ಬಿಟ್ಟು ಬರಬಾರದೆಂದು? ಅಣ್ಣ, ಆರ್ತದು ನೀನು ಕೇಳಿ ಬರಲು ತಾಯಿ ಭೀತರಾಗಿ ನನ್ನನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ನನ್ನನ್ನು ಕಳಿಸಿಕೊಟ್ಟರಣ್ಣ. ಲಕ್ಷ್ಮಣ, ನಾನು ಬಾಣ ಪ್ರಯೋಗ ಮಾಡಲು ಆ ಸಾರಂಗವು ರಾಮ ಲಕ್ಷ್ಮಣ ಸೀತೆ ಎಂದು ಅರಿತುಕೊಂಡಿತು. ಆದ್ದರಿಂದ ನಡೆ, ಅಲ್ಲಿ ಏನು ಅನಾಹುತವಾಗಿರುವುದೋ ನೋಡೋಣ. ಹಾಗೆ ಆಗಲಿ. ಸೀತಾ, ಮಾತೆ, ಜಾನಕಿ, ಅಮ್ಮ, ಮನೋಹರೇ, ಜನನಿ, ವೈದೇಹಿ, ಎಲ್ಲಿರುವೆ? ಮಾತನಾಡು, ಮಾತನಾಡು. ಎಲ್ಲ ಕಡೆ ಹುಡುಕಿದರೂ ಸೀತೆಯ ಸುಳಿವೇ ಸಿಕ್ಕುತ್ತಿಲ್ಲ. ಲಕ್ಷ್ಮಣ, ಅಣ್ಣ, ಈಗೇನು ಮಾಡುವುದು? ಆ ಗೋದಾವರಿ ತೀರದಲ್ಲಿ ಏನಾದರೂ ಇರಬಹುದೇ ನೋಡಿಕೊಂಡು ಬಾ. ಹಾಗೆ ಆಗಲಿ. ಧರಣಿ ಜಾತೆ ಮಾತೆ ಸೀತೆಗೆ ಕಾಣದಾಗಲೇ ರಾಮ, ಕಾಣದಾಗಲೇ. ಅಮ್ಮ, ಜನನಿ,
ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು ಸುಖಿಸಬಲ್ಲನೆ ರಾಮನು ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾಗಲೇ ರಾಮ ಕಾಣದಾಗಲೇ ಮಾ ಜನನೇ ಎಲ್ಲರ ತಾಯಿ ಕಾಂಚನ ಮೃಗ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಎನ್ನ ಪೇಳಲಿ ರೋಮಗೆ ಕಾಂಚನ ಮೃಗವ ಬಯಸಿದೆ ಏಕೆ ಎನ್ನ ಪೇಳಲಿ ರೋಮಗೆ ಇನ್ನೇಗೆ ತೋರಲಿ ಮುಖವನು ನಾನು ಇನ್ನೇಗೆ ತೋರಲಿ ಮುಖವನು ನಾನು ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾಗಲೇ ರಾಮ ಕಾಣದಾಗಲೇ ಅಮ್ಮ ಜನನೇ ಎಲ್ಲಿರುವೆ ತಾಯಿ ಅಣ್ಣ ಗೋದಾವರಿ ತೀರದಲ್ಲೂ ಮಾತೆಯವರು ಕಾಣುತ್ತಿಲ್ಲವಣ್ಣ ಓ ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಲಕ್ಷ್ಮಣ ಅಣ್ಣ ಆರಾಮಾದೋಳು ನಿನ್ನ ಆರು ಕದೊಯ್ಯಾರೋ ಹಾಸಿದ ಜನನಿ ಆರಾಮಾದೋಳು ನಿನ್ನ ಆರು ಕದೊಯ್ಯಾರೋ ಕ್ರೂರ ಮೃಗಗಳೇ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನ ಯಕಿಯೇ ತೊರೆದಲ್ಲಿ ಹೋದೆ ಸೀತಾ ಸೀತಾ ಆರಾಮಾದಳು ನಿನ್ನ ಆರು ಕದೊಯ್ದಾರೋ ಹಾಜಾರಕಿ ಅಮ್ಮ ಜನನಿ ಆರಾಮಾದಳು ನಿನ್ನ ಆರು ಕದೊಯ್ದಾರೋ ಕ್ರೂರ ಮೃಗಗಳೇ ಸೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ
ಮಮ ಪ್ರಾಣ ನಾಯಕಿ ತೋರೆದಲ್ಲಿ ಪೋದೆ ಸೀತಾ ಸೀತಾ ಅಣ್ಣ, ಅಲ್ಲಿ ಯಾವುದೋ ಒಂದು ಪಕ್ಷಿಯು ಸತ್ತು ಬಿದ್ದಿರು. ಅದು ಮಾದೇನೋ ನುಗ್ಗಿರಬಹುದೇ? ರಾಮಚಂದ್ರ ಲಕ್ಷ್ಮಣ, ರಾಮಚಂದ್ರ ನಿಧಾನ. ಆ ಪಕ್ಷಿಯು ರಾಮ ರಾಮ ಎಂದು ರೋಧಿಸುತ್ತಿರುವುದು. ರಾಮಚಂದ್ರ ಹತ್ತಿರಕ್ಕೆ ಹೋಗಿ ವಿಚಾರಿಸಿ ನೋಡೋಣ. ಹಾಗೆ ಆಗಲಿ. ರಾಮಚಂದ್ರ ಅಯ್ಯ ಪಕ್ಷಿರಾಜ, ಈ ರೀತಿ ರೋಧಿಸುತ್ತಾ ಇರಲು ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ಅಯ್ಯ ಪಕ್ಷಿರಾಜ, ನಾವು ಕೋಶಲ ದೇಶದ ದಶರಥ ಚಕ್ರವರ್ತಿಯ ಸುಪುತ್ರರು. ನನ್ನನ್ನು ರಾಮನೆಂತಲೂ ಈತನು ಲಕ್ಷ್ಮಣನೆಂತಲೂ ಕರೆಯುವರು. ಹಾ, ಅಯ್ಯ ನೀನು ಯಾರು? ರಾಮಚಂದ್ರ, ಲಕ್ಷ್ಮಣ ಕುಮಾರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಹಾ, ದಶಗಂಡ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದರು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ಹಾ ಸೀತಾ, ನನಗೆ ಬೇಗ ಮೋಕ್ಷವನ್ನು ಕೊನೆಗೂ ರಾಕ್ಷಸರ ವಿಧಿಯ ಬಸವಾದೆಯ. ಅಯ್ಯ ಪಕ್ಷಿರಾಜ, ನಿನಗೆ ಮೋಕ್ಷವನ್ನು ಕರುಣಿಸುವೆನು. ವೀರ ಸ್ವರ್ಗವನ್ನು ಪಡೆ. ಆ ರಾಮಚಂದ್ರ. ಲಕ್ಷ್ಮಣ, ಅಣ್ಣ, ಪಕ್ಷಿರಾಜನು ನಮ್ಮ ತಂದೆಯ ಮಿತ್ರನೆಂದು ಹೇಳುತ್ತಿದ್ದನು. ಈತನ ವಿತ್ರ ಕ್ರಿಯಾದಿಗಳನ್ನು ಮುಗಿಸಿ ನಂತರ ಸೀತಾನ್ವೇಷಣೆಗೆ ಹೊಡೋಣ ನಡೆ. ಹಾಗೆ ಆಗಲಿ ಅಣ್ಣ. ಪ್ರೇಮಜ ಸೋಮಮು ಸಖಿಯೇ जानकी सुबह कहाये सीता प्रेम आए जानकी सुबह कहाये सीता लक्ष्मण सरसलीला चिगुरे शृंगार लहरे सरसलीला चिगुरे लहरे अनुपमा नीरे वनरुआ रोदने
ವನರುವ ಲೋಚನೆ ಪ್ರೇಮ जानकी सुबह काये सीता 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 ಲಕ್ಷ್ಮಣ ಅಗ್ರಜ, ಸೀತೆಯನ್ನು ಕಳೆದುಕೊಂಡು ನಾನು ಜೀವಿಸಲಾರೆನು. ವನವಾಸವು ಮುಗಿದ ಬಳಿಕ ಅಯೋಧ್ಯೆಗೆ ಹಿಂತಿರುಗಿದಾಗ ಗುರುಗಳಾದ ವಸಿಷ್ಠರು, ಮಾತೆಯರು, ಪುರಜನರು ಸೀತೆಯಲ್ಲಿ ಎಂದು ಕೇಳಿದರೆ ನಾನೇನೆಂದು ಹೇಳಲಿ? ನಾನು ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲುವಣ್ಣ, ನಿಲ್ಲು. ನಾನು ಸಹ ನಿನ್ನನ್ನೇ ಹಿಂಬಾಲಿಸುವೆನು. ಅಂಬೋರುವಾಕ್ಷಿ ಸೀತೆಯನು ಕಾಂಬೆನೆ ಪರಿಯ ಅಂಬೋರುವಾಕ್ಷಿ ಸೀತೆಯನು ಕಾಂಬೆನೆ ಪರಿಯ ಬೆಂಬಿಡದೆ ಬಂಬಿ ಬಂದ ಬೆಂಬಿಡದೆ ನಂಬಿ ಬಂದ ಬೆಂಬಿಡದೆ ನಂಬಿ ಬಂದ ಅಂಗುಲ ಕುಂಬಳಾಕ್ಷಿಯೇ ಅಂಬೋರುವಾಕ್ಷಿ ಸೀತೆಯನ್ನು ಕಾಣ್ಬೆ ನೇ ಪರಿಯ ಅಣ್ಣ, ಲಕ್ಷ್ಮಣ, ಪಾಲೇಂದ್ರು ಪಾಲೆ ಜಾನಕಿ ಕುಂತಳೆ ಆಲಲ ಪಾಲೇಂದ್ರು ಪಾಲೆ ಜಾನಕಿ ನೀಲ ಕುಂತಳೆಯೇ ಮೂಲಲನ ಬಾಲೆ ನಿನ್ನ ಮೂಲಲನ ಬಾಲೆ ನಿನ್ನ ಮೂಲಲನ ಬಾಲ್ ನಿನ್ನ ಮೂಲಲನ ಬಾಲೆ ನಿನ್ನ ಲೀಲೆಯ ವಾ ಹೋಗಿ ಬೆನ್ನೆ ಅಂಬೋರುವಾಕ್ಷಿ ಸೀತೆಯನು ಕಾಂಬೆನೆ ಪರಿಯ ಲಕ್ಷ್ಮಣ, ಅಣ್ಣ, ಎಲ್ಲೆಲ್ಲೇ ಹುಡುಕಿದ್ರು ಸೀತೆಯ ಸುಳಿವೇ ಸಿಗುತ್ತಿಲ್ಲ. ಮುಂದೆ ಹೋಗಿ ನೋಡೋಣ ಬಾ. ಹಾಗೆ ಆಗಲಿ, ನಡೆಯಣ್ಣ, ಹೋಗೋಣ. ಲಕ್ಷ್ಮಣ, ಅಣ್ಣ, ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಡೆಯಣ್ಣ, ನಾನು ಸಹ ನಿನ್ನನ್ನೇ ಹಿಂಬಾಲಿಸುವೆನು.
ಬಂದೆ ಬಂದೆ. ಆಂಜನೇಯ, ಅದೋ ಅಲ್ಲಿ ನೋಡು, ಯಾರೋ ರಾಜಪುತ್ರರು ಕಬಂಧನೆಂಬ ರಾಕ್ಷಸನ ದೇಹವನ್ನು ಪರ್ವತವೆಂಬ ಭ್ರಾಂತಿಯಿಂದ ಅದನ್ನು ಹತ್ತಲು ಹೋಗುತ್ತಿರುವರು. ಅದು ಪರ್ವತ ಅಲ್ಲ, ಕಬಂಧನೆಂಬ ರಾಕ್ಷಸನ ದೇಹವನ್ನು ತಿಳಿಸಿ ಬಾ. ಹಾಗೆ ಆಗಲಿ. ಆಂಜನೇಯ, ಅವರು ನಮಗೆ ಮಿತ್ರರಾದರೆ ನಿನ್ನೊಡನೆ ಕರೆತ, ನಮಗೆ ಶತ್ರುಗಳಾದರೆ ಅವರು ಅಲ್ಲಿಯೇ ಹೋಗಿ ಬಾ. ಹಾಗೆ ಆಗಲಿ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ. ಕಬಂಧನ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂತಿರುಗಿ ಹಿಂತಿರುಗಿ. ಅಣ್ಣ, ಸ್ವಲ್ಪ ನಿಲ್ಲು. ಏನು ಈ ಪರ್ವತಾಕೃತಿಯಲ್ಲಿ ಬಿದ್ದಿರುವುದು ಕಬಂಧನ ರಾಕ್ಷಸನ ಹಳೆಯ ಪ್ರಭಾವ ಎಲ್ಲಿ? ಲಕ್ಷ್ಮಣ ಅಣ್ಣ, ಈ ಕದಂಬನ ವೃತ್ತಾಂತವನ್ನು ತಿಳಿಸುವ ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನಗೊಂದು ರೀತಿ ಶಾಂತಿ ಸಮಾಧಾನಗಳು ಲಭಿಸುತ್ತಿರುವುದು. ಅಣ್ಣ, ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ವಿಶ್ರಾಂತಿ ಪಡೆದು ಮುಂದೆ ಸಾಗೋಣ. ಅಣ್ಣ, ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ. ನಡಿ ಅಣ್ಣ. ಆಹಾ ಆಹಾ, ನಳಿನ ದಳದಂತೆ ಒಳವ ಕಂಗಳುಳ್ಳ, 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 ಭಾನುಚಂದ್ರರು ಬೆರಗುಗೊಳಿಸಿರುವ, ಭಾನುಚಂದ್ರರು ಬೆರಗುಗೊಳಿಸಿರುವ ವೀರೋದಿ ವೀರ ವೀರಾದಿ ವೀರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು, ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ. ಇವರು ಯಾರಾಗಿರಬಹುದು? ಇವರಿಂದ ಕಬಂಧನ ಶಾಪವು ವಿಮೋಚನೆ ಆಯಿತು. ಇವರಿಂದ ಕಬಂಧನ ಶಾಪವು ವಿಮೋಚನೆ ಆಯಿತಿಂದ ಮೇಲೆ ಇವರು ಯಾರೋ ಮಹಾನುಭಾವರೇ ಇರಬೇಕು. ಇರಲಿ, ಇವರು ಯಾರಾಗಿರಬಹುದು? ಲಕ್ಷ್ಮಣ, ಯಾರಾಗಿರಬಹುದು? ಈ ಸಾಕಾಮೃಗವನ್ನು ನೋಡಿದೆಯಾ? ಈ ಕದಂಬನ ವೃತ್ತಾಂತವನ್ನು ತಿಳಿಸುವ ಈತನೇ ಆಗಿರಬಹುದು. ಅಲ್ಲಿ ನೋಡು, ಆತನ ಕಿವಿಯಲ್ಲಿ ಕಾಣುತ್ತಿರುವ ಕರ್ಣಕುಂಡಲಗಳು, ಕಂಠಿಹಾರ ಎಷ್ಟು ಶೋಭಾಯಮಾನವಾಗಿ ಪ್ರಕಾಶ ಬೆಳಗುತ್ತಿರುವುದು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ದೆ,
ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಆ ಆ ಆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ನಿಗದಿ ಸಮ್ಮತವಾಯ್ತು ತಿಳಿಗೆ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಯಿನ್ನೇ ಸತಿ ಆದುದಾನಂದ ಆನಂದ ಆನಂದ ಆಹಾ ಧನ್ಯನಾದೆ ಧನ್ಯನಾದನು ದಿವ್ಯ ಜಗಗಳಲ್ಲಿ ಧನ್ಯನಾದನು ದಿವ್ಯ ಜಗಗಳಲ್ಲಿ ಪೂರ್ವ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ನನಗೆ ಒಲಿದು ಪ್ರತ್ಯಕ್ಷನಾದ ಆಹಾ ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಈಗ ಸತ್ಯವಾಯಿತು. ಮಗು ಮಗು ಮಾರುತಿ, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವಾವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದು ಹೇಳಿದ್ದಳು. ಅವರು ಇವರೇ ಆಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸು. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ
ರಮಣೀಯವಾದ ನಾಮಧೇಯವನು ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಚಿರದಿ ಕ್ಷೀರವಲ್ಕಲಗಳೇಕೆ ಶ್ರಮದೊಳಿಯುವ ನದಿ ಸಂಚರಿಸಲೇಕೆ ಜನಕನಾಜ್ಞೆ ಹೋಬಿರೆಲ್ಲಿಗೆ ಮುಂದೆ ಹೋಬಿರೆಲ್ಲಿಗೆ ಮುಂದೆ ಪಾವರಾತ್ಮನೆ ಬೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪದವರಿಯದೆ ಈ ಹೋಗುತ್ತೇವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳ ಹರವಿವು ನೋಡಿರಯ್ಯ ಆರ್ತ ಧ್ವನಿಯಳೋರ್ವಳು ಯಶದೊಳಲ್ಲಿ ಆರ್ತ ಧ್ವನಿಯಳೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಯ್ಯ ಅಕಟ ಅಕಟ ಕಟ ಕಂಡನೆ ಸೀತೆಯ ಆಭರಣಗಳ ಅಕಟ ಕಟ ಕಂಡನೆ ಸೀತೆಯ ಆಭರಣಗಳ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಆರಾಧೊಡೆ ಆರಾಧೊರೇನು ನೀಯನ್ನ ಪ್ರಾಣ ದಾತ ಬೇರಲ್ಲ ವಾಯುನಂದನನು
ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನೋ 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 ಓ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವತಾ ದರ್ಶನಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತಾಯಿಸ್ತದಿಂದ ಹೋಗಬಾರದೆಂಬುದು ಶ್ರೀಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನವಿರುವೆ ಪರದೀನ ದಯಾಳಿ ಶ್ರೀನಿಕೇತನ ಫಲಯ ಮಾಂ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನ್ಯ ನೆನೆಸಿ ಬಲಯ ಮಾಂ ಶ್ರೀನಿಕೇತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಗೋ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು. ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ನಿಮಗೂ ಆತನಿಗೂ ಸಖ್ಯ ಮಾಡಿಸುವನು. ಆಂಜನೇಯ, ನಾವು ಮಾರ್ಗಾಯಸದಿಂದ ಬಳಲಿ ಬಂದಿರುವೆವು. ನೀನು ನಿಮ್ಮ ಒಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಬರಮಾಡು. ಹಾಗೆ ಆಗಲಿ, ಹಾಗೆ ಆಗಲಿ. ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ಬೇಗ ಬನ್ನಿ, ಬೇಗ ಬನ್ನಿ. ಆಂಜನೇಯ, ತಮ್ಮ ಕಷ್ಟಗಳನ್ನು ಬಿನ್ನವಿಸಿಕೊಳ್ಳಿ. ರಾಮಚಂದ್ರ ಪ್ರಭು, ನಮಸ್ಕರಿಸುವೆನು. ಸುಗ್ರೀವ, ನಿನಗೆ ಮಂಗಳವಾಗಲಿ. ನೀವು ನಿನ್ನ ಪರಿವಾರದವರು ಕ್ಷೇಮದಿಂದಿರುವಿರಾ? ಕ್ಷೇಮವಾಗಿರುವರು ಪ್ರಭು. ಸುಗ್ರೀವರಾಜ, ನೀನಿಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ರಾಮಚಂದ್ರ ಪ್ರಭು, ನಾನು ಕಿಷ್ಕಿಂಧೆಯ ರಾಜನಾದ ವಾಲಿಯ ತಮ್ಮನಾದ ಸುಗ್ರೀವನು. ನಮ್ಮಣ್ಣನಾದ ವಾಲಿಯ ಮೇಲೆ ಮಾಯಾವಿಯಾದ ರಕ್ಕಸನವರು ಯುದ್ಧಕ್ಕೆ ಬಂದನು. ನಾನು ಆತನ ಸಹಾಯಕ್ಕೆ ಹೋದೆನು. ಆ ರಕ್ಕಸನು ಎದರಿ
ಒಂದು ಗುಹೆಯನ್ನು ಹೊಕ್ಕನು. ನಮ್ಮ ಅಗ್ರಜನು ಆತನ ಬೆನ್ನಟ್ಟಿ ಹೊರಟನು. ಬಹುದಿನವಾದರೂ ಯಾರೂ ಹೊರಗೆ ಬಾರಲೇ ಇಲ್ಲ. ಕೆಲವು ದಿನಗಳ ಬಳಿಕ ಆ ಗುಹೆಯಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ನಾನು ಹೆದರಿ ಆ ಗುಹೆಗೆ ಒಂದು ದೊಡ್ಡದಾದ ಬಂಡೆಯೊಂದನ್ನು ಚಾಚಿ ಕಿಷ್ಕಿಂದಿಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದೆನು ಪ್ರಭು. ಎಷ್ಟೋ ವರ್ಷಗಳ ಬಳಿಕ ನಮ್ಮ ಅಗ್ರಜನು ಬಂದು ನನ್ನನ್ನು ಬಡಿದೋಡಿಸಿ ನನ್ನ ಪತ್ನಿಯನ್ನು ಸೆರೆಯಲ್ಲಿಟ್ಟಿರುವನು. ನಾನು ಮತ್ತು ನನ್ನ ಕೆಲ ಕಪಿವೀರರೊಳಗೂಡಿ ಇಲ್ಲಿ ವಾಸ ಮಾಡುತ್ತಿರುವನು ಪ್ರಭು. ಆತನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ ದೇವಾ. ಓಹೋ, ಆತನು ಹಾಗಾದರೆ ಶಿಕ್ಷಾರ್ಹನೇ ಸರಿ. ಎಲ್ಲಿ ನಿನ್ನ ವಾಲಿಯನ್ನು ಯುದ್ಧಕ್ಕೆ ಕರೆ, ನಾನು ಆತನನ್ನು ಸಮ್ಮರಿಸುವೆನು. ರಾಮಚಂದ್ರ ಪ್ರಭು, ನಮ್ಮಣ್ಣನಾದ ವಾಲಿಯು ದುಂದುಬಿ ಎಂಬ ರಕ್ಕಸನನ್ನು ಕೊಂದು ಮತಂಗ ಮುನಿಗಳ ಆಶ್ರಮಕ್ಕೆ ಎಸೆದನು. ಆ ಮುನಿಗಳು ಕುಪಿತರಾಗಿ ಇಂತಹ ಅಕೃತ್ಯ ಕಾರ್ಯ ಮಾಡಿದವನು ಇಲ್ಲಿಗೆ ಬಂದರೆ ಆತನ ಶಿರಸ್ಸು ಸಿಡಿದು ಬೀಳುವಂತೆ ಶಾಪವಿತ್ತರು. ಆದ್ದರಿಂದ ಇಲ್ಲಿಗೆ ಬರಲು ಆತನು ಎದುರುವನು. ನಾನು ಮತ್ತು ನನ್ನ ಕೆಲ ಕಪಿವೀರರೊಳಗೂಡಿ ನಿರ್ಭೀತನಾಗಿ ವಾಸ ಮಾಡುತ್ತಿರುವನು ಪ್ರಭು. ಓಹೋ, ಹಾಗಾದರೆ ನೀನು ಅಲ್ಲಿಗೆ ಹೋಗಿ ಆತನನ್ನು ಯುದ್ಧಕ್ಕೆ ಕರೆ, ನಾನು ಆತನನ್ನು ಸಮ್ಮರಿಸುವೆನು. ರಾಮಚಂದ್ರ ಪ್ರಭು, ನನ್ನದೊಂದು ವಿಜ್ಞಾಪನೆ. ಏನು ನಿನ್ನ ವಿಜ್ಞಾಪನೆ ಹೇಳ್ತೀನಿ? ಅನ್ಯತಾ ಭಾವಿಸಬಾರದು. ಅದೋ ಅಲ್ಲಿ ನೋಡಿ, ಅಲ್ಲಿ ಕಾಣುವ 7 ತಾಳೆ ಮರಗಳನ್ನು ಯಾರು ಒಂದೇ ಬಾಣದಿಂದ ಅದನ್ನು ಛೇದಿಸುವರೋ ಅವರು ನಮ್ಮ ಅಣ್ಣನನ್ನು ಸಂಹರಿಸುವರೆಂದು ನನ್ನ ನಂಬಿಕೆ ದೇವಾ. ಓಹೋ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದುಂಟೆ. ಇಗೋ ನೋಡ್ತಿರು. ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ತಮ್ಮ ಪರಾಕ್ರಮವನ್ನು ಪರೀಕ್ಷಿಸಿದ ನನ್ನ ಅಪರಾಧವನ್ನು ಮನ್ನಿಸು ದೇವಾ. ಈಗ ಕರೆ ವಾಲಿಯನ್ನು. ರಾಮಚಂದ್ರ ಪ್ರಭು, ತಮ್ಮ ಆಜ್ಞೆಯಂತೆ ಈಗಲೇ ನಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆಯುವನು ಪ್ರಭು. ಎಲ್ಲೋ ದುಷ್ಟವಾಲಿ, ಓಲಿ, ನೀನು ಪರಾಕ್ರಮಶಾಲಿಯಾಗಿದ್ದರೆ ಈಗ ಬಾರೋ ನನ್ನೊಡನೆ ಯುದ್ಧಕ್ಕೆ. ಬಾರೋ ಬಾರೋರಣ್ಣ ಹೇಳಿ, ಬಾರೋ ಬಾ ಬಾ. ಕೆಲವೆಲ್ಲವೋ ಹೇಳಿ ಅವನು ಸುಗ್ರೀವ. ಓಹೋ, ಇದೀಗ ನನ್ನಿಂದ ವಧೆಗಳನ್ನು ತಿಂದಿದ್ದು ಸಾಲದೆ ಸೋತ ನಾಯಿಯಂತೆ ಓಡಿ ಹೋದ ನೀನು ಈಗ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುವೆಯಾ? ಬಾರೋ ಭಾ. ಸಮರಾಂಗಣವೆಂಬ ರಣರಂಗದಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತೆಂದು ನಿನ್ನ ಶಿರವನ್ನು ಮುರಿಯುವೆನು. ನಿನ್ನ ಅಂತಿಮ ಯಾತ್ರೆಗೆ ಬೇಕಾದ ಸಲಕರಣೆಗಳೆಲ್ಲವನ್ನೂ ಸಿದ್ಧಪಡಿಸಿಕೊಂಡು ಈಗ ಭಾವನಂದೊಡನೆ ಯುದ್ಧಕ್ಕೆ. ಯುದ್ಧಕ್ಕೆ ಸಿದ್ಧನಾಗು, ಸಿದ್ಧನಾಗು ಹೇಳಿ, ಸಿದ್ಧನಾಗು ಹೇಳಿಯಾ? ನನ್ನನ್ನು ಬಿಟ್ಟುಬಿಡು. ನಿನ್ನನ್ನು ಕೆಳಕುವುದಿಲ್ಲ ಅಣ್ಣ, ನಿನ್ನ ಯುದ್ಧಕ್ಕೆ ಬರುವುದಿಲ್ಲ. ಮತ್ತೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯೋ? ನನ್ನ ಅಪರಾಧವನ್ನು ಕ್ಷಮಿಸಣ್ಣ, ನನ್ನ ಅಪರಾಧವನ್ನು ಕ್ಷಮಿಸು. ಹೋಗು, ಎಲ್ಲಿಯಾದರೂ ಜೀವದಾನ ಮಾಡಿಕೊ.
ಅಣ್ಣ ಹೊಡೆಯಬೇಡ, ಅಣ್ಣ ಹೊಡೆಯಬೇಡ ಅಣ್ಣ. ನಾಚಿಕೆ ಇಲ್ಲದೆ ಮತ್ತೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ? ಕರೆಯುವುದಿಲ್ಲ, ಜೀವದಾನ ಮಾಡಿದ್ದೇನೆ. ಕರೆಯುವುದಿಲ್ಲ. ಆಂಜನೇಯ, ಒಡೆಯ ಆಂಜನೇಯ, ಒಡೆಯ ಒಡೆಯ ಅಯ್ಯ ಮುಟ್ಟಬೇಡ ಅಪ್ಪ, ಅಯ್ಯಪ್ಪ, ಅಯ್ಯ ಮುಟ್ಟಬೇಡ. ಪೆಟ್ಟಾಯಿತೆ ಒಡೆಯ, ಸುಧಾರಿಸಿಕೊಳ್ಳಿ. ಆಂಜನೇಯ, ಒಡೆಯ ಸಾಕಪ್ಪ ಸಾಕು. ಆ ರಾಮ ಲಕ್ಷ್ಮಣರ ಸಹವಾಸ, ಆ ರಾಮ ಲಕ್ಷ್ಮಣರು ಯಾವ ಮಾರ್ಗವಾಗಿ ಬಂದರೋ ಅವರನ್ನು ಅದೇ ಮಾರ್ಗವಾಗಿ ಕಳಿಸಿಬಿಡು. ಸದ್ಯಕ್ಕೆ ನನ್ನ ಜೀವ ಉಳಿದಿದ್ದೆ ನನ್ನ ಪುಣ್ಯ. ಒಡೆಯ, ಈ ವಿಚಾರದಲ್ಲಿ ಏನೋ ವಿಷಯ ಒಡಗಿರಲೇಬೇಕು. ಕ್ಷಣಕಾಲ ಪ್ರಭು ಶ್ರೀರಾಮಚಂದ್ರ, ಅಯ್ಯ ಆಂಜನೇಯ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಈರುವರ ಮುಖಮೂಲಿಕೆಯು ಒಂದೇ ಆದ್ದರಿಂದ ಸರಿಯಾಗಿ ಗ್ರಹಿಸಿ ಬಾಣ ಪ್ರಯೋಗ ಮಾಡಲಿಲ್ಲ. ಲಕ್ಷ್ಮಣ, ಅಣ್ಣ, ಈ ಪುಷ್ಪಮಾಲಿಕೆಯನ್ನು ಧರಿಸು. ಧನ್ಯನಾದೆ ಪ್ರಭು. ಸುಗ್ರೀವ, ಈಗ ನೀನು ಆತನನ್ನು ಕರೆ, ಆತನನ್ನು ಸಮ್ಮರಿಸಬೇನು. ಆಂಜನೇಯ, ಒಡೆಯ ಸ್ವಲ್ಪ ಹೀಗೆ ಬಾ. ಆಂಜನೇಯ, ಒಡೆಯ ಈ ಮಾಲೆಯನ್ನು ಧರಿಸಿದ್ದ ಕ್ಷಣದಲ್ಲಿ ನನ್ನ ದೇಹದ ನರನಾಡಿಗಳಲ್ಲಿ ನವ ಚೈತನ್ಯ ಉಮ್ಮುತ್ತಿರುವುದು ಆಂಜನೇಯ. ಹಾಗಾದರೆ ಆಂಜನೇಯ, ಒಡೆಯ ಈಗ ನಿನ್ನೊಡನೆ ಯುದ್ಧ ಮಾಡಬೇಕೆನಿಸುತ್ತಿರುವುದು. ಸಿದ್ಧನಾಗುತ್ತದೆ. ಹಾಗಾದರೆ ಈ ಮಾಲೆಯು ವಿಜಯ ಮಾಲೆ ಸರಿ. ಹೌದು ಆಂಜನೇಯ. ಈಗ ಕಲೆಯಿರಿ ಮಾಲೆಯನ್ನ, ಈಗ ಕರೆಯಿರಿ. ಆಂಜನೇಯ, ಒಡೆಯ ಇದೆಲ್ಲವೂ ಈ ಮಾಲೆಯ ಪ್ರಭಾವ. ಅದು ವಿಜಯ ಮಾಲೆ. ಹಾಗಾದರೆ ಧೈರ್ಯವಾಗಿ ಕರೆಯಲೇ? ಧೈರ್ಯವಾಗಿ ಕರೆಯಿರಿ. ಆಂಜನೇಯ, ಒಡೆಯ ನಮ್ಮಣ್ಣನನ್ನು ನೆನೆದರೆ ಸ್ವಲ್ಪ ಭಯವಾಗುವುದಲ್ಲ? ಧೈರ್ಯವಾಗಿ ಕರೆಯಿರಿ. ಕರೆಯಲೇ? ಪ್ರಭು ಶ್ರೀರಾಮಚಂದ್ರನಿರು. ಹಾಗೆ ಆಗಲಿ, ಕರೆಯಿರಿ. ಎಲ್ಲ ದುಷ್ಟವಾಲಿ, ವಾಲಿ, ಅವನು ಸೋತೆನೆಂದು ನೀನು ಹಿಗ್ಗುತ್ತಿರಲವೇನೋ? ಹಿಗ್ಗುತ್ತಿರುವೆಯೋ? ಈ ಸಾರಿ ಬಾರೋ, ಬಾ ಬಾ. ನನ್ನೊಡನೆ ಯುದ್ಧಕ್ಕೆ ನಿನ್ನನ್ನು ಹತ ಮಾಡಿ ಯಮಪುರಕ್ಕೆ ಅಟ್ಟಿದ ಹೋದರೆ ನಾನು ಸುಗ್ರೀವನಲ್ಲ. ಬಾರೋ ರಣ ಹೇಳಿ, ಬಾರೋ. ಹೇ ಸುಗ್ರೀವ, ಇದೀಗ ತಾನೇ ನನ್ನಿಂದ ಪೆಟ್ಟನ್ನು ತಿಂದು ಸೋತ ನಾಯಿಯಂತೆ ಓಡಿ ಹೋದ ನೀನು ಮತ್ತೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಹೇಳಿ, ನನ್ನನ್ನು ಇನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಹಿಂದೆ ಆ ಲಂಕಾಧಿಪತಿಯಾದ ರಾವಣನನ್ನು ಸಪ್ತ ಸಮುದ್ರಗಳಲ್ಲಿಯೂ ಹದ್ದಿ ನನ್ನ ಮಗನಾದ ಅಂಗದನ ತೊಟ್ಟಿಗೆಲ್ಲಿಗೆ ಕಟ್ಟಿದ ವಿಚಾರವನ್ನು ಮರೆತಿರುವೆಯಾ? ಆತನಿಗಾದ ಕೃತ್ಯವೇ ನಿನಗೂ ಆಗುತ್ತಿರುವುದು. ಹೇಳಿ, ಇದನ್ನು ನೋಡಿದರೆ ನಿನಗೆ ಯಾರದೋ ಬೆಂಬಲವಿರಬೇಕೆಂದು ತೋರುತ್ತಿರುವುದು. ಏ ಸುಗ್ರೀವ, ಮೊದಲು ಆ ನಿನ್ನ ಹಿಂಬಾಲಿಗರನ್ನು ಬರಮಾಡು, ಅವರನ್ನು ಮುಗಿಸಿ ಅನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಅವರೇಕೋ ನಾನೇ ನಿಂತಿರುವೆ. ಯುದ್ಧಕ್ಕೆ ಸಿದ್ಧನಾಗು. ಈ ಸಾರಿ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಮಲ್ಲ ಯುದ್ಧವನ್ನೇ ಮಾಡೋಣ. ಸಿದ್ಧನಾಗು ಯುದ್ಧಕ್ಕೆ.
ಪ್ರಯೋಗ ಮಾಡಿದವರು ನನ್ನೆದುರಿಗೆ ಬಂದು ನಿಲ್ಲಬಾರದೆ. ಆ ಆ ಆ ಆ ಅಯ್ಯ ವಾಲಿಯೇ, ಯಾರು? ನಾನು ಬಾಣ ಪ್ರಯೋಗ ಮಾಡಿದ್ದು ದಶರಥ ಚಕ್ರವರ್ತಿ ಮಗನಾದ ಶ್ರೀರಾಮನು. ರಾಮಚಂದ್ರ, ರಾಮಚಂದ್ರ, ಮನೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಅದಿನಿಂದ ಅಭ್ಯಾಸ ಮಾಡಿದೆ. ಆದರೂ ನನಗೆ ಈ ಶಿಕ್ಷೆಯನ್ನು ವಿಧಿಸಲು ನಾನೇನು ಅಪರಾಧವನ್ನು ಮಾಡಿದೆನು ದೇವಾ? ಏನು ಅಪರಾಧವನ್ನು ಮಾಡಿದ್ದೆ? ವಾಲಿಯೇ, ಪ್ರಭು, ನಿನ್ನ ತಮ್ಮನಾದ ಸುಗ್ರೀವನ ಪತ್ನಿಯನ್ನು ವಶಪಡಿಸಿಕೊಂಡಿದ್ದೇ ಈ ನೀನು ಮಾಡಿದ ತಪ್ಪು. ಅದಕ್ಕಾಗಿಯೇ ನಿನ್ನನ್ನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ ಪ್ರಭು, ಕಪಿಗಳಿಗೆ ವಾವೆ ವರಸೆ ಇಲ್ಲವೆಂಬುದು ಜ್ಞಾನಿಯಾದ ನಿನಗೆ ತಿಳಿದಿರಲಿಲ್ಲವೇ ಪ್ರಭು? ಆದರೆ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು? ಕಾರಣವೇನು ಪ್ರಭು? ಕಾರಣವೇನು? ಸುಗ್ರೀವರಾಜನು ಸೀತಾನ್ವೇಷಣೆ ಕಾರ್ಯಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದನು. ಆದ್ದರಿಂದ ನಾವು ಇರುವರಲ್ಲಿ ಸಖ್ಯ ಬೆಳೆಸಬೇಕಾಯಿತು. ಪಾಪಿಯಾದ ರಾವಣನು ನನ್ನ ಸೀತೆಯನ್ನು ಅಪಹರಿಸಿರುವನು. ಆದ್ದರಿಂದ ಸುಗ್ರೀವರಾಜನ ಸಹಾಯಕ್ಕಾಗಿ ನಿನ್ನನ್ನು ಸಮ್ಮತಿಸಬೇಕಾಯಿತು. ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ಈ ವಿಷಯವನ್ನು ನೀವು ಮೊದಲೇ ನನಗೆ ತಿಳಿಸಿದರೆ ಆ ರಾವಣನನ್ನು ಹೆಂಗಟ್ಟು ಮುಗುಗಟ್ಟು ಕಟ್ಟಿಕೊಂಡು ಬಂದು ನಿನ್ನ ಪಾದದ ಮೇಲೆ ಬಿಟ್ಟಿರುತ್ತಿದ್ದೆ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ ಪ್ರಭು? ಸಾಧ್ಯವೇ? ವಾಲಿಯೇ, ಈಗಲೂ ಹೇಳು, ನಾನು ಬಿಟ್ಟ ಬಾಣವನ್ನು ಉಪಸಂಹರಿಸಿಕೊಳ್ಳುವೆನು. ನಿನಗೆ ಬದುಕುವ ಇಚ್ಛೆ ಇದ್ದರೆ ಹೇಳು, ಬಾಣವನ್ನು ಸಂಹರಿಸಿಕೊಳ್ಳುವೆನು. ಬೇಡ ಪ್ರಭು, ಬೇಡ. ಶ್ರೀರಾಮಚಂದ್ರನ ಬಾಣವು ಅದೆಂದಿಗೂ ಹುಸಿಯಾಗಬಾರದು. ಆದರೆ ನನ್ನದೊಂದು ಕೋರಿಕೆ ಇರುವುದು, ಅದನ್ನು ನಡೆಸಿಕೊಡುವಿರಾ ಪ್ರಭು? ವಾಲಿಯೇ, ನಡೆಸಿಕೊಡುವಿರಾ? ನಿನ್ನ ಕೋರಿಕೆಯನ್ನು ತಿಳಿಸು, ಖಂಡಿತವಾಗಿಯೂ ನಡೆಸಿಕೊಡುವೆನು. ಪ್ರಭು, ನನ್ನ ಪತ್ನಿಯನ್ನು, ಮಗನಾದ ಅಂಗದನನ್ನು, ನನ್ನ ರಾಜ್ಯವನ್ನು ರಕ್ಷಿಸುವ ಭಾರವು ತಮ್ಮದೇ ಆಗಿರುವುದು ಪ್ರಭು, ತಮ್ಮದೇ ಆಗಿರುವುದು. ಹಾಗೆ ಆಗಲಿ. ನಿನ್ನ ಮಾತಿನಂತೆ ಅಂಗದ ಕುಮಾರನನ್ನು ಕಿಷ್ಕಿಂಧೆಗೆ ಯುವರಾಜ ಪಟ್ಟಾಭಿ ಕಟ್ಟುವೆನು. ನನ್ನ ಪ್ರಾಣವು ಊರ್ಧ್ವಮುಖವಾಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸಿದೇವಾ, ಕರುಣಿಸಿದೇವಾ. ಅಂಗದ, ಜನಕ, ನನ್ನನ್ನು ಬಿಟ್ಟು ಪರಲೋಕವಾಸಿಯಾದೆಯ ಪ್ರಭು ಶ್ರೀರಾಮಚಂದ್ರ, ನನ್ನ ತಂದೆಯು ಮಾಡಿದ ಯಾವ ಅಪರಾಧಕ್ಕಾಗಿ ಸಂಹರಿಸಿದ್ದೇವ? ಅಂಗದ ಕುಮಾರ, ನಿನ್ನ ತಂದೆಯು ನಿಮ್ಮ ಚಿಕ್ಕಪ್ಪನ ಪತ್ನಿಯನ್ನು ಅಪಹರಿಸಕ್ಕಾಗಿ ಈ ರೀತಿ ಆತನಿಗೆ ಶಿಕ್ಷಿಸಬೇಕಾಯಿತು. ನೀನಿನ್ನು ಹೊರಟು ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ನಂತರ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಲಕ್ಷ್ಮಣ, ನೀನು ಕಿಷ್ಕಿಂಧೆಗೆ ಹೋಗಿ ಸುಗ್ರೀವರಾಜನಿಗೆ ರಾಜಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿಬಾ. ಹಾಗೆ ಆಗಲಿ ಅಣ್ಣ. ರಾಮಚಂದ್ರ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ನಿಮಗೆಲ್ಲರಿಗೂ ಮಂಗಳವಾಗಲಿ.